ಕೇಳುಗ ಮಿತ್ರರೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳು ಮಾಲಿಕೆಯಲ್ಲಿ ಕಳೆದ ಬಾರಿ ನಾವು ವಿಕ್ರಮಾದಿತ್ಯ ಮಹಾರಾಜನು ಒಬ್ಬ ಭಿಕ್ಷುವಿಗೆ ಸಹಾಯ ಮಾಡಲು ಬೇತಾಳವು ಸೇರಿಕೊಂಡಿದ್ದಂತಹ ಶವವನ್ನ ಹೆಗಲ ಮೇಲೇರಿಸಿ ಭಿಕ್ಷುವಿನೆಡೆಗೆ ಸಾಗುತ್ತಾನೆ. ಆಗ ಆ ಬೇತಾಳವು ಒಂದು ಕಥೆಯನ್ನ ಮಹಾರಾಜನಿಗೆ ಹೇಳುತ್ತದೆ. ಆ ಕತೆ ಹೀಗಿದೆ. ವಾರಣಾಸಿ ಪಟ್ಟಣದಲ್ಲಿ ಹಿಂದೆ ಪ್ರತಾಪ ಮಕುಟ ಅನ್ನೋ ರಾಜ ಇದ್ದ. ಅವನಿಗೆ ವಜ್ರ ಮಕುಟನೆಂಬ ಮಗ ಇದ್ದ. ಬುದ್ಧಿ ಶರೀರನೆಂಬ ಮಂತ್ರಿಪುತ್ರನು ಅವನಿಗೆ ಪ್ರಾಣ ಸ್ನೇಹಿತನಾಗಿದ್ದ. ಒಂದು ದಿನ ಅವರಿಬ್ಬರೂ ಬೇಟೆಯಾಡುತ್ತಾ ಬಹುದೂರ ಹೋಗಿ ಕಾಡಿನಲ್ಲಿ ಒಂದು ಕೊಳವನ್ನ ಕಂಡರು. ಅಲ್ಲಿ ಒಬ್ಬ ದಿವ್ಯ ಸುಂದರಿಯಾದ ಹೆಂಗಸು ಸ್ನಾನಕ್ಕೆ ಬಂದಿರ್ತಾಳೆ. ಅವಳು ರಾಜಪುತ್ರನು ಒಬ್ಬರೊಬ್ಬರನ್ನು ನೋಡಿ ಮೋಹಿಸಿದರು. ಸ್ತ್ರೀಯು ತನ್ನ ತಲೆಯ ಹೂವಿನಿಂದ ಒಂದು ನೈದಿಲೆಯನ್ನು ತೆಗೆದು ಕಿವಿಗೆ ಸಿಕ್ಕಿಸಿಕೊಂಡು ಮತ್ತೊಂದನ್ನು ಹಲ್ಲಿನಿಂದ ಕಡಿದು ಹಾಕಿದಳು. ತಾವರೆ ಮುಡಿದುಕೊಂಡು ಎದೆಯ ಮೇಲೆ ಕೈಯಿಟ್ಟುಕೊಂಡಳು. ಅನಂತರ ಯಾವ ಮಾತನ್ನೂ ಆಡದೆ ಹೊರಟು ಹೋದಳು. ರಾಜಪುತ್ರನು ಅವಳ ಚಿಂತೆಯಲ್ಲಿಯೇ ಊರಿಗೆ ಹೋಗಿ ಅವಳು ಯಾರು, ಏನೂ ಒಂದೂ ಗೊತ್ತಾಗಲಿಲ್ಲವಲ್ಲ ಎಂದು ತನ್ನ ಸ್ನೇಹಿತನೊಡನೆ ಪ್ರಸ್ತಾಪ ಮಾಡ್ತಾನೆ. ಅವನು, ನೀನು ನೋಡಲಿಲ್ಲವೇನಯ್ಯ ಅವಳು ಮಾಡಿದ ಸಂಜ್ಞೆಯನ್ನು? ಕಿವಿಯಲ್ಲಿ ನೈದಿಲೆಯನ್ನು ಇಟ್ಟುಕೊಂಡಿದ್ದಕ್ಕೆ ತಾನು ಕರ್ಣೋತ್ಪಲನ ದೇಶದವಳು ಎಂದು ಅರ್ಥ. ಹಲ್ಲಿನಿಂದ ಕಡಿದದ್ದಕ್ಕೆ ತಾನು ದಂತಘಾಟಕನ ಮಗಳು ಎಂದು ಅರ್ಥ. ತಾವರೆ ಮುಡಿದದ್ದಕ್ಕೆ ತನ್ನ ಹೆಸರು ಪದ್ಮಾವತಿ ಎಂದು ಅರ್ಥ. ಎದೆಯ ಮೇಲೆ ಕೈ ಇಟ್ಟುಕೊಂಡಿದ್ದಕ್ಕೆ ನಿನ್ನ ಮೇಲೆ ತನ್ನ ಪ್ರಾಣ ಎಂದು ಅರ್ಥ ಅಂತ ಹೇಳಿದ. ಇದನ್ನು ಕೇಳಿ ಪದ್ಮಾವತಿಯನ್ನು ಪಡೆಯಲು ರಾಜಪುತ್ರನು ಮಂತ್ರಿಕುಮಾರನು ಒಂದು ದಿನ ಬೇಟೆಯ ನೆವದಲ್ಲಿ ಹೊರಟು ಅರ್ಧ ದಾರಿಯಲ್ಲಿ ಕುದುರೆಯನ್ನು ವೇಗವಾಗಿ ಬಿಟ್ಟು ಅನುಚರರನ್ನು ತಪ್ಪಿಸಿ ಕಳಿಂಗ ದೇಶಕ್ಕೆ ಹೋದರು. ಕರ್ಣೋತ್ಪಲನು ಅಲ್ಲಿಯ ರಾಜ. ಅಲ್ಲಿ ದಂತಘಾಟಕನ ಮನೆಯನ್ನ ಹುಡುಕಿ ಅದರ ಹತ್ತಿರ ಒಬ್ಬ ಅಡುಗೂಲಜ್ಜಿಯ ಮನೆಯನ್ನು ಸೇರಿ ಅಲ್ಲಿ ಗುಟ್ಟಾಗಿ ವಾಸಿಸುತ್ತಿದ್ದರು. ಮಂತ್ರಿಕುಮಾರನು, ಅಮ್ಮ, ನಿಮಗೆ ದಂತಘಾಟಕನು ಗೊತ್ತೇ ಅಂತ ಕೇಳಿದ. ಆಕೆ, ಗೊತ್ತು, ನಾನು ಅವನ ಮಗಳು ಪದ್ಮಾವತಿಯ ದಾದಿ ಎಂದಳು. ಅಮ್ಮ, ಹಾಗಾದರೆ ನೀನು ಪದ್ಮಾವತಿಯ ಹತ್ತಿರಕ್ಕೆ ಹೋಗಿ ನೀನು ಸರೋವರದ ಹತ್ತಿರ ನೋಡಿದ ರಾಜಕುಮಾರ ಬಂದಿದ್ದಾನೆ ಅಂತ ಹೇಳುವಿಯಾ ಅಂತ ಮಂತ್ರಿಕುಮಾರನು ಅವಳಿಗೆ ದುಡ್ಡಿನ ಆಸೆ ತೋರಿಸಿದ. ಅದರಂತೆ ಆ ಅಜ್ಜಿ ಹೋಗಿ ಪದ್ಮಾವತಿಗೆ ಹೇಳಲು ಪದ್ಮಾವತಿಯು ಕೋಪಗೊಂಡವಳಂತೆ 2 ಕೆನ್ನೆಗೂ ಹೊಡೆದು ಕಳುಹಿಸ್ತಾಳೆ. ರಾಜಪುತ್ರನಿಗೆ ನಿರಾಸೆ ಆಗ್ಬಿಡುತ್ತೆ. ಆದರೆ ಮಂತ್ರಿಪುತ್ರ ಸಂತೋಷ ಪಡ್ತಾನೆ. ಕೈಗೆ ಕರ್ಪೂರ ಹತ್ತಿಸಿಕೊಂಡು ಕೆನ್ನೆಯ ಮೇಲೆ 10 ಬೆರಳು ಕಾಣುವಂತೆ ಹೊಡೆದಿದ್ದಾಳೆ ನೋಡು, ಅದಕ್ಕೆ ಈಗ ಶುಕ್ಲ ಪಕ್ಷ, ಅದರಲ್ಲಿ ಇನ್ನೂ 10 ದಿನಗಳಿವೆ, ಅದು ಕಳೆಯಲಿ ಎಂದು ಅರ್ಥ ಎಂದು ವಿವರಿಸಿದ. ಕೃಷ್ಣ ಪಕ್ಷ ಬಂದ ತಕ್ಷಣ ಮತ್ತೆ ಆಕೆ ಹೋಗಲು ಪದ್ಮಾವತಿ ಅದೇ ಪ್ರಸ್ತಾಪವನ್ನೆತ್ತಿ ಅರಗಿನ ರಸ ಅಂಟಿಕೊಂಡಿದ್ದ ತನ್ನ ಕೈಯಿಂದ 3 ಬೆರಳು ಕಾಣುವಂತೆ ಎದೆಯ ಮೇಲೆ ಹೊಡೆದು ಕಳುಹಿಸುತ್ತಾಳೆ. ಅದಕ್ಕೆ ತಾನು ಹೊರಗಾಗಿದ್ದಾಳೆ, 3 ದಿನ ಕಳೆಯಲಿ ಎಂದು ಅರ್ಥ ಅಂತ ಮಂತ್ರಿಪುತ್ರ ಅರ್ಥ ಹೇಳ್ತಾನೆ. ಆಮೇಲೆ ಆ ಅಡುಗುಲಜ್ಜಿ ಹೋಗಲು ಪದ್ಮಾವತಿಯು ಅವಳನ್ನು ಹಗಲೆಲ್ಲ ಊಟ ಉಪಚಾರಗಳಿಂದ ಸಂತೋಷಪಡಿಸಿ ಹತ್ತಿರ ಇಟ್ಟುಕೊಂಡಿದ್ದು, ಸಂಜೆಯ ಮೇಲೆ ಒಂದು ಮದದಾನೆ ಕಿತ್ತುಕೊಂಡಿದೆ ಎಂಬ ಸುದ್ದಿ ಕೇಳಿ ಗಾಬರಿಪಟ್ಟು, ನೀನು ಮುಂದಿನಿಂದ ಹೋಗಬೇಡ, ಗವಾಕ್ಷದಿಂದ ನೂಲೇಣಿ ಇಳಿದು ಉದ್ಯಾನಕ್ಕೆ ಹೋಗು, ನನ್ನ ಸಖಿಯರು ಇಳಿಸುತ್ತಾರೆ ಅಂತ ಹೇಳಿ ಕಳುಹಿಸ್ತಾಳೆ. ಇದನ್ನು ಕೇಳಿ ಮಂತ್ರಿಪುತ್ರನು ತನ್ನ ಸ್ನೇಹಿತನನ್ನ ಕುರಿತು, ನಿನ್ನ ಇಷ್ಟಾರ್ಥ ಸಿದ್ಧಿಯಾಯಿತು, ಇಂದಿನ ರಾತ್ರಿಯೇ ರಾಜನ ಉದ್ಯಾನವನದಲ್ಲಿ ನೂಲೇಣಿಯನ್ನ ಹತ್ತಿ ನೀನು ಪದ್ಮಾವತಿಯ ಅಂತಃಪುರಕ್ಕೆ ಹೋಗು ಅಂತ ಹೇಳಿಕೊಟ್ಟ. ಚೇಟಿಯರು ಮಹಡಿಯ ಮೇಲೆಯೇ ಅವನನ್ನು ಎದುರು ನೋಡುತ್ತಾ ನಿಂತಿದ್ದು ಅವನನ್ನು ಮೇಲಕ್ಕೆ ಕರೆದುಕೊಂಡರು. ಅಲ್ಲಿ ಪದ್ಮಾವತಿಯು ರಾಜಪುತ್ರನು ಕೆಲವು ದಿನ ಸಂತೋಷದಿಂದ ಇದ್ದರು. ಒಂದು ದಿನ ರಾಜಪುತ್ರನು, ನನ್ನ ಸ್ನೇಹಿತನಾದ ಮಂತ್ರಿಪುತ್ರನು ನನ್ನ ಜೊತೆಯಲ್ಲಿ ಬಂದು ನಿನ್ನ ದಾದಿಯ ಮನೆಯಲ್ಲಿ ಒಬ್ಬನೇ ಇದ್ದಾನೆ, ನಾನು ಅವನನ್ನ ಮಾತನಾಡಿಸಿಕೊಂಡು ಬರ್ತೇನೆ ಅಂತ ಹೊರಟ. ಹಾಗಾದರೆ ನನ್ನ ಸಂಜ್ಞೆಗಳನ್ನೆಲ್ಲ ನೀನೇ ತಿಳಿದುಕೊಂಡಿಯೋ ಅಥವಾ ನಿನ್ನ ಸ್ನೇಹಿತನು ತಿಳಿದು ನಿನಗೆ ಹೇಳಿದ್ನೋ ಅಂತ ಕೇಳಿದ್ಲು. ಅದಕ್ಕೆ ಈ ರಾಜಪುತ್ರ, ಎಲ್ಲ ಅವನೇ ತಿಳಿದು ಹೇಳಿದ, ನನಗೆ ಒಂದೂ ಅರ್ಥವಾಗಲಿಲ್ಲ ಅಂತ ಉತ್ತರ ಕೊಟ್ಟ. ಈ ಮಾತನ್ನು ಕೇಳಿ ಅವಳು ಸ್ವಲ್ಪ ಯೋಚಿಸಿ
ನೀನು ಇಷ್ಟು ತಡವಾಗಿ ಅವನ ವಿಚಾರ ತಿಳಿಸಿದ್ದು ಸರಿಯಲ್ಲ. ನಿನ್ನ ಸ್ನೇಹಿತ ನನ್ನ ಅಣ್ಣನ ಹಾಗೆ, ನಾನು ಅವನಿಗೆ ತಾಂಬೂಲಾದಿಗಳಿಂದ ಮರ್ಯಾದೆ ಮಾಡಬೇಡವೇ ಅಂದಳು. ಅಂದು ಸಂಜೆ ರಾಜಪುತ್ರ ತನ್ನ ಸ್ನೇಹಿತನ ಹತ್ತಿರಕ್ಕೆ ಹೋಗಿ ಎಲ್ಲವನ್ನೂ ವರದಿ ಮಾಡಿದ. ಬೆಳಗಾಯಿತು. ಸ್ನಾನ ಆಹ್ನಿಕಗಳನ್ನೆಲ್ಲ ತೀರಿಸಿಕೊಂಡು ಮಾತುಕತೆ ಆಡ್ತಾ ಇರಲು ಪದ್ಮಾವತಿಯ ಸಖಿಯು ಬಂದು ಮಂತ್ರಿಪುತ್ರನ ಯೋಗಕ್ಷೇಮವನ್ನ ವಿಚಾರಿಸಿ ಪಕ್ವಾನ್ನವನ್ನು ತಾಂಬೂಲವನ್ನು ಕೊಟ್ಟು ರಾಜಪುತ್ರನು ಅದನ್ನು ತಿನ್ನದಿರಲೆಂದು ಉಪಾಯವಾಗಿ ಪದ್ಮಾವತಿಯು ಅವನಿಗಾಗಿ ಊಟಕ್ಕೆ ಕಾಯುತ್ತಿದ್ದಾಳೆಂದು ಹೇಳಿ ಹೊರಟು ಹೋದಳು. ಆಗ ಮಂತ್ರಿಪುತ್ರನು ರಾಜಪುತ್ರನನ್ನು ಕುರಿತು, ಪ್ರಭು ನೋಡು, ನಿನಗೆ ಈಗ ಒಂದು ಕೌತುಕವನ್ನ ತೋರಿಸ್ತೇನೆ. ಸನ್ನೆಗಳನ್ನೆಲ್ಲ ತಿಳಿದುಕೊಂಡದ್ದರಿಂದ ನಾನು ಒಬ್ಬ ಧೂರ್ತನಿರಬೇಕೆಂದು ಭಾವಿಸಿ ನನ್ನನ್ನು ಕೊಲ್ಲಲು ಅವಳು ವಿಷಾನ್ನವನ್ನ ಕಳುಹಿಸಿದ್ದಾಳೆ. ನಾನು ಇದ್ದರೆ ತನ್ನಲ್ಲಿ ನಿನ್ನ ಮನಸ್ಸು ಪೂರ್ತಿಯಾಗಿ ಒಲಿದಿರುವುದಿಲ್ಲ, ನನ್ನೊಡನೆ ಊರಿಗೆ ಹಿಂತಿರುಗಿ ಬಂದು ಬಿಡ್ತೀಯಾ ಅನ್ನೋದೇ ಅವಳ ಯೋಚನೆ ಅಂತ ಒಂದು ತುತ್ತು ಅನ್ನವನ್ನ ತೆಗೆದು ನಾಯಿಗೆ ಹಾಕ್ತಾನೆ. ಅದು ಅದನ್ನ ತಿಂದು ಸತ್ತು ಬೀಳುತ್ತೆ. ಅಷ್ಟು ಹೊತ್ತಿಗೆ ಹೊರಗೆ ಅಯ್ಯೋ, ರಾಜನ ಮಗನು ಸತ್ತು ಹೋದ ಅನ್ನೋ ಕೂಗು ಕೇಳಿಸ್ತೆ. ಅದನ್ನು ಕೇಳಿ ಮಂತ್ರಿಪುತ್ರನು ಸಂತೋಷಪಟ್ಟು ತನ್ನ ಸ್ನೇಹಿತನನ್ನು ಕುರಿತು, ಇಂದು ರಾತ್ರಿ ಪದ್ಮಾವತಿಯ ಮನೆಗೆ ಹೋಗು, ಅವಳಿಗೆ ಚೆನ್ನಾಗಿ ಕುಡಿಸು, ಮೈ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವಳ ಸೊಂಟದ ಮೇಲೆ ಈ ತ್ರಿಶೂಲದಿಂದ ಗುರುತು ಮಾಡಿ ಅವಳ ಒಡವೆಗಳನ್ನ ತಂದು ಬಿಡು ಅಂತ ಹೇಳಿ ಒಂದು ತ್ರಿಶೂಲವನ್ನ ಕೊಟ್ಟು ಕಳುಹಿಸ್ತಾನೆ. ಅವನು ಅದರಂತೆಯೇ ಮಾಡಿ ಆಭರಣಗಳನ್ನ ತಂದು ಕೊಡ್ತಾನೆ. ತಾನು ಒಬ್ಬ ತಾಪಸನ ವೇಷವನ್ನ ಧರಿಸಿ ಸ್ಮಶಾನದಲ್ಲಿ ಹೋಗಿ ಕೂತ್ಕೊಳ್ತಾನೆ. ರಾಜಪುತ್ರನಿಗೆ ತನ್ನ ಶಿಷ್ಯನ ವೇಷ ಹಾಕಿ ಅವನ ಕೈಗೆ ಪದ್ಮಾವತಿಯ ಮುಕ್ತಾಹಾರವನ್ನ ಕೊಟ್ಟು, ಇದನ್ನ ಪೇಟೆಯಲ್ಲಿ ಮಾರುವುದಕ್ಕೆ ಅಂತ ತೋರಿಸ್ತಾ ಇರು, ಬೆಲೆಯನ್ನ ತುಂಬಾ ಹೆಚ್ಚಾಗಿ ಹೇಳು, ಹಾಗಾದಾಗ ಯಾರೂ ತೆಗೆದುಕೊಳ್ಳಲ್ಲ, ಬಹಳ ಜನ ನೋಡ್ತಾರೆ. ಪುರರಕ್ಷಕರು ನಿನ್ನನ್ನ ಹಿಡಿದುಕೊಂಡ್ರೆ ಇದನ್ನು ನಮ್ಮ ಗುರುಗಳು ಮಾರೋದಕ್ಕೆ ಕೊಟ್ಟಿದ್ದಾರೆ ಅಂತ ಧೈರ್ಯವಾಗಿ ಹೇಳು, ಅವರು ನನ್ನ ಹತ್ತಿರಕ್ಕೆ ಬರಲಿ ಅಂತ ಹೇಳಿ ಕಳಿಸ್ದ. ಅವನು ಹಾಗೇ ಮಾಡ್ತಾನೆ. ದಂತಗಾಟಕನ ಮನೆಯಲ್ಲಿ ಕಳ್ಳತನವಾಯಿತು ಅಂತ ಕೇಳಿ ಕಳ್ಳನನ್ನ ಹುಡುಕ್ತಾ ಇದ್ದ ಪುರರಕ್ಷಕರು ಅವನನ್ನ ಹಿಡಿದುಕೊಂಡು ನಗರಾಧ್ಯಕ್ಷನ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವನು ರಾಜಪುತ್ರನ ತಾಪಸ ವೇಷವನ್ನ ನೋಡಿ, ಸ್ವಾಮಿ, ಇದು ತಮಗೆ ಎಲ್ಲಿ ಸಿಕ್ತು? ಇದು ನಿನ್ನೆ ರಾತ್ರಿ ದಂತಗಾಟಕನ ಮನೆಯಲ್ಲಿ ಕಳುವಾದ ಒಡವೆ ಅಂತ ಕೇಳಿದ. ರಾಜಪುತ್ರನು, ಇದು ನಮ್ಮ ಗುರುಗಳು ಕೊಟ್ಟಿದ್ದು, ಬಂದು ಅವರನ್ನೇ ಕೇಳಿ ಅಂತ ಹೇಳಿದ. ನಗರಾಧಿಪತಿಯು ಸ್ಮಶಾನಕ್ಕೆ ಬಂದು ತಾಪಸ ವೇಷದಲ್ಲಿದ್ದ ಮಂತ್ರಿಪುತ್ರನಿಗೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮ ಶಿಷ್ಯನ ಕೈಯಲ್ಲಿದ್ದ ಈ ಮುತ್ತಿನ ಸರ ನಿಮಗೆಲ್ಲಿಂದ ಬಂತು ಅಂತ ಕೇಳಿದ. ಅವನು, ನಾನು ಕಾಡಿನಲ್ಲಿ ಅಲೆಯುವ ತಪಸ್ವಿ, ಅಕಸ್ಮಾತ್ ನಿನ್ನೆ ರಾತ್ರಿ ಈ ಊರಿನ ಸ್ಮಶಾನದಲ್ಲಿದ್ದೆ. ಅಲ್ಲಿಗೆ ಕೆಲವು ಯೋಗಿನಿಯರು ಬಂದರು. ಅವರಲ್ಲಿ ಒಬ್ಬಳು ರಾಜನ ಮಗನನ್ನ ತಂದು ಅವನ ಹೃತ್ಕಮಲವನ್ನ ಕಿತ್ತು ಭೈರವನಿಗೆ ಸಮರ್ಪಿಸಿದಳು. ಕುಡಿದು ಮತ್ತಳಾಗಿದ್ದು ನನ್ನ ಜಪಸರವನ್ನೇ ಕಿತ್ತುಕೊಳ್ಳೋದಕ್ಕೆ ಬಂದ್ಲು. ವಿಕಾರವಾಗಿ ಮುಖವನ್ನು ತಿರುಗಿಸಿಕೊಂಡು ಹಿಂದಿರುಗ್ತಾ ಇರಲು ನಾನು ನನ್ನ ತ್ರಿಶೂಲದಿಂದ ಅವಳನ್ನು ಸೊಂಟದ ಹತ್ತಿರ ತಿವಿದು ಅವಳ ಹಾರವನ್ನೇ ಕಿತ್ತುಕೊಂಡೆ. ಈ ಮುತ್ತಿನ ಸರ ಬಂದ ರೀತಿ ಹೀಗೆ. ನಾನು ತಪಸ್ವಿ, ಈ ಮುತ್ತಿನ ಹಾರ ಇಟ್ಕೊಂಡು ಏನ್ ಮಾಡ್ಲಿ, ಅದಕ್ಕೆ ಅದನ್ನ ಮಾರೋದಕ್ಕೆ ಕಳಿಸ್ದೆ ಅಂತ ಹೇಳ್ದ. ನಗರಾಧ್ಯಕ್ಷ ಇದನ್ನ ರಾಜನಿಗೆ ತಿಳಿಸ್ತಾನೆ. ಅವನು ಪದ್ಮಾವತಿಯನ್ನು ಹೆಂಗಸರಿಂದ ಪರೀಕ್ಷಿಸಿ ಅವಳ ಸೊಂಟದ ಮೇಲೆ ತ್ರಿಶೂಲದ ಗುರುತನ್ನು ನೋಡಿ, ಅವಳು ಡಾಕಿನಿಯೇ ಸರಿ, ಅವಳೇ ತನ್ನ ಮಗನನ್ನ ಕೊಂದವಳು ಅಂತ ನಿಶ್ಚಯಿಸಿ ಅವಳನ್ನ ಊರು ಬಿಟ್ಟು ಹೊರಡಿಸಿದ. ಅಂದಿನ ಸಂಜೆ ಅವಳು ಕಾಡಿನಲ್ಲಿ ದುಃಖಿಸುತ್ತಾ ಅಲೀತಾ ಇದ್ದಾಗ ಮಂತ್ರಿಪುತ್ರ ಮತ್ತು ರಾಜಪುತ್ರರಿಬ್ಬರು ತಮ್ಮ ನಿಜ ವೇಷದಲ್ಲಿ ಕುದುರೆಗಳ ಮೇಲೆ ಕುಳಿತುಕೊಂಡು ಹೋಗಿ ಅವಳನ್ನ ತಮ್ಮ ಊರಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ರಾಜಪುತ್ರ ಅವಳೊಡನೆ ಸುಖವಾಗಿದ್ದ. ಅವಳು ಕಾಡು ಮೃಗಗಳ ಪಾಲಾದಳು ಅಂತ ದಂತಘಾಟಕನು ಅವನ ಹೆಂಡತಿಯು ಕೊರಗಿ ಸತ್ತು ಹೋಗ್ತಾರೆ. ಹೀಗೆ ಕತೆ ಹೇಳಿ ಮುಗಿಸಿದ ಬೇತಾಳ, ಅಯ್ಯ ರಾಜ, ಈಗ ನನಗೆ ಒಂದು ಸಂಶಯ ಉಂಟಾಗಿದೆ, ಅದನ್ನ ನೀನು ಪರಿಹರಿಸಬೇಕು. ಆ ದಂಪತಿಗಳು ಸತ್ತರಲ್ಲ, ಆ ಪಾಪ ಮಂತ್ರಿಪುತ್ರನಿಗೋ ರಾಜಪುತ್ರನಿಗೋ ಇಲ್ಲ ಪದ್ಮಾವತಿಗೋ, ನೀನು ಬುದ್ಧಿವಂತ, ಹೇಳು. ತಿಳಿದಿದ್ದು ಹೇಳದೆ ಇದ್ರೆ ನಿನ್ನ ತಲೆ 100 ಹೋಳಾಗಿ ಒಡೆದು ಹೋಗುತ್ತೆ ಅಂತ ಹೇಳ್ದ. ಆಗ ರಾಜ ವಿಕ್ರಮಾದಿತ್ಯ ಶಾಪಕ್ಕೆ ಹೆದರಿ, ಅಯ್ಯ ಯೋಗೇಶ್ವರ, ಆ ಪಾಪ ಇವರ ಯಾರಿಗೂ ಅಲ್ಲ, ರಾಜನಾದ ಕರ್ಣೋತ್ಪಲನಿಗೆ. ಯಾಕೆಂದ್ರೆ
ಮಂತ್ರಿಪುತ್ರನ ಕರ್ತವ್ಯ ಅವನ ಪ್ರಭುವನ್ನ ಸಂತೋಷಪಡಿಸೋದು. ಅದನ್ನ ಅವನು ಮಾಡಿದ. ಅದಕ್ಕೆ ಅದು ಪಾಪ ಅಲ್ಲ. ಪದ್ಮಾವತಿ ರಾಜಪುತ್ರರು ಕಾಮಮೋಹಿತರಾಗಿ ವಿಚಾರ ಶೂನ್ಯರಾಗಿದ್ದರು. ಅವರ ಪ್ರಯೋಜನದ ಮೇಲೆ ಅವರ ದೃಷ್ಟಿ ಇತ್ತು. ಇನ್ನು ದೊರೆಯಾದ ಕರ್ಣೋತ್ಪಲನು ರಾಜನೀತಿಯನ್ನ ಅರಿಯದವನು. ಅವನು ಚಾರರ ಮೂಲಕ ತನ್ನ ಪ್ರಜೆಗಳಲ್ಲಿನ ವಿಚಾರ ತಿಳಿದುಕೊಂಡು ಧೂರ್ತರ ನಡತೆಯನ್ನ ಕಂಡುಕೊಳ್ಳಬೇಕಾಗಿತ್ತು. ಅವನು ಹಾಗೆ ವಿಚಾರ ಮಾಡದೆ ನಡೆದುಕೊಂಡದ್ದರಿಂದ ಪಾಪ ಎಲ್ಲ ಅವನಿಗೆ ಸೇರುತ್ತೆ ಅಂತ ಹೇಳ್ದ. ಹೀಗೆ ಮೌನ ಬಿಟ್ಟು ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳ ಕೂಡಲೇ ರಾಜನ ಹೆಗಲಿನಿಂದ ಮಾಯವಾದ. ಶ್ರೋತೃಗಳೇ, ಮುಂದಿನ ಸಂಚಿಕೆಯಲ್ಲಿ ಬೇತಾಳ ಹೇಳುವ 2ನೇ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.